ಶರನ್ನವರಾತ್ರಿ ಮಹೋತ್ಸವದ ಕಾರ್ಯಕ್ರಮಗಳೆಲ್ಲ ಏನೇನಿದೆ, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅದೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನಮ್ಮ ಜೊತೆ ಪರಿಸರ ಚಂದ್ರಶೇಖರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಅನೇಕ ಧಾರ್ಮಿಕ ಮುಖಂಡರು ಕೂಡ. ನಮಸ್ಕಾರ ಸರ್. ನಮಸ್ಕಾರ ಜಯತೀರ್ಥ ಅವರೇ. ಬನ್ನಿ, ಇವತ್ತಿನ ಒಂದಷ್ಟು ಏನೇನು ಚಟುವಟಿಕೆಗಳೆಲ್ಲ ಇದೆ ನವರಾತ್ರಿ ಸಂದರ್ಭದಲ್ಲಿ, ವಿಶೇಷವಾಗಿ ಶಂಕರ ಮಠದಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮಗಳ ವಿವರವನ್ನು ನಿಮ್ಮ ಜೊತೆ ತಿಳ್ಕೊಳ್ಳೋಣ ಅಂತ. ಸರ್, ಇದು ಮೊದಲೇ ಜಯತೀರ್ಥ ಅವ್ರಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆ ಧನ್ಯವಾದಗಳು ಶಂಕರ ಮಠದ ಪರವಾಗಿ. ನಾನು ಶಂಕರ ಮಠದ ಭಕ್ತನಾಗಿ ಇಲ್ಲಿ ನಡೀತಕ್ಕಂಥ ಹಲವಾರು ವರ್ಷಗಳಿಂದ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಈ ತಿಂಗಳ ಅಂದರೆ 21ನೇ ತಾರೀಕು ಸೆಪ್ಟೆಂಬರಿಂದ ಶುರುವಾದಂಥ ಈ ಕಾರ್ಯಕ್ರಮ 7ನೇ ತಾರೀಕು ಅಕ್ಟೋಬರ್ ತನಕ ನಡೀತಾ ಇರುತ್ತೆ. ಇದು ಏನಂತಂದರೆ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮ್ಮಿಲನ ಸಂಗಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಬೆಳಗ್ಗೆ ಇಲ್ಲಿ ತಾಯಿ ಶಾರದಮ್ಮನವ್ರಿಗೆ ವಿಶೇಷವಾದಂಥ ಅಲಂಕಾರಗಳಿರುತ್ತೆ. ಆ ದಶಮಿ ಆದಮೇಲೂ ಸಹ ಅಲಂಕಾರ ಇರುತ್ತೆ. ವಿಶೇಷವಾದಂಥ ಅಲಂಕಾರಗಳಂತೆ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ಇಂದ್ರಾಣಿ, ಕಾಮಧೇನು, ವೀಣಾ ಸರಸ್ವತಿ, ಸಿಂಹವಾಹಿನಿ, ಅನ್ನಪೂರ್ಣ, ಅಶ್ವವಾಹಿನಿ, ಗಜಲಕ್ಷ್ಮಿ, ತ್ರಿಪುರ ಸುಂದರಿ, ಸ್ವರ್ಣಾವಸ್ತ್ರ, ಶಾಕಾಂಬರಿ, ಗಾಯತ್ರಿ ಅಲಂಕಾರದಲ್ಲಿ ಎಂಡಾಗುತ್ತೆ. ಈ ರೀತಿ ಇಷ್ಟು ಅಲಂಕಾರಗಳನ್ನು ತಾಯಿ ಶಾರದಮ್ಮನವ್ರಿಗೆ ಮಾಡ್ತೀವಿ. ಪ್ರತಿ ವರ್ಷವೂ ನಡ್ಕೊಂಡ್ಬರ್ತಾ ಇರ್ತಕ್ಕಂಥ ವಿಶೇಷ. ಇದಾದ ನಂತರ ಇದಕ್ಕೆ ಪ್ಯಾರಲಲ್ ಆಗಿ ಹೋಮ ಹವನಾದಿಗಳು ನಡೀತಾ ಇರುತ್ತೆ. ಪ್ರತಿದಿನ ವಿಶೇಷವಾದಂಥ ರುದ್ರಹೋಮ, ಗಣಹೋಮ ಭಾರತೀಯ ತೀರ್ಥ ಸಭಾಂಗಣ ಮುಂಭಾಗದಲ್ಲಿ ನಡೆಯುತ್ತೆ. ಎಲ್ಲ ರೀತಿಯ ಹೋಮಗಳು ನಡೀತೆ. ಗಣಹೋಮ, ರುದ್ರಹೋಮ, ಚಂಡಿಕಾ ಯಾಗಕ್ಕೆ ಸುಮಾರು ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ. ಶ್ರೀಸೂಕ್ತ ಹೋಮ ಇರುತ್ತೆ. ಅಂದರೆ ಮನುಷ್ಯನ ಅಭಿವೃದ್ಧಿಗೆ ಏನೇನು ಬೇಕೋ ಆ ಎಲ್ಲ ರೀತಿಯ ಹೋಮಗಳನ್ನು ಇಲ್ಲಿ ಸಮಾಜಮುಖಿಯಾದಂಥ ಕಾರ್ಯ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಸ್ಲೋಗನ್ನ ಅಡಿಯಲ್ಲಿ ಶಂಕರ ಮಠ ನಡ್ಕೊಂಡು ಬರ್ತಾ ಇದೆ. ಇದು ಹೋಮದ ಬೆಳಗಿನ ಕಾರ್ಯಕ್ರಮ. ಜೊತೆಗೆ ಭಜನಾ ಮಂಡಳಿಗಳು, ವಿಶೇಷವಾದಂಥ ಭಜನಾ ಮಂಡಳಿಗಳು ಪ್ರತಿದಿನ ಬೆಳಗ್ಗೆ ತಮ್ಮ ಭಜನಾ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ವಾಲಂಟಿಯರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿದಿನ ಸುಮಾರು 4,000 to 5,000 ಜನ ಅನ್ನ ಸಂತರ್ಪಣೆ ನಡೀತಾರೆ. ಅನ್ನದಾಸೋಹ ಅಂತ ಹೇಳ್ತೀವಲ್ಲ, ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಇರೋದ್ರಿಂದ ಶಂಕರ ಮಠದಲ್ಲಿ ಪ್ರತಿ ವರ್ಷ ಇಲ್ಲಿ ನಡೀತಕ್ಕಂಥ 5,000 to 6,000 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಪ್ರಸಾದ ಭೋಜನ ಇರುತ್ತೆ. ತದನಂತರ ಸಾಯಂಕಾಲ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿದಿನ ನಾವು ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ. ಅದು ಒಂದು ರೀತಿಯ ಒಂದು ಬಿ ಗ್ರೇಡು, ಸಿ ಗ್ರೇಡ್ ಆರ್ಟಿಸ್ಟ್ಗಳು. ಈ ಸತಿಯಿಂದ ಏನಾಗಿದೆ ಅಂತಂದರೆ ಚಾಮರಾಜಪೇಟೆ ರಾಮೋತ್ಸವಕ್ಕೆ ಪ್ರಸಿದ್ಧಿ ಸಂಗೀತಕ್ಕೆ. ಆ ರೀತಿಯ ಬದಲಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಒತ್ತಾಯದಿಂದ ಈಗಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮುರಳಿಯವರು ಒಂದು ಮುತುವರ್ಜಿ ವಹಿಸಿ ಕರ್ನಾಟಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಿಗೆ ಈ ರೀತಿ ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹೌದಾ, ಮೊನ್ನೆ ತಾನೇ ಸುಧಾ ರಘುನಾಥ್, MS ಶೀಲಾ ಇಂಥ ಹಲವಾರು ರಾಷ್ಟ್ರೀಯ ಮಟ್ಟದ ಕಲಾವಿದರನ್ನ ಇಲ್ಲಿ ಒಂದು ವೇದಿಕೆಯ ಸೃಷ್ಟಿಯಾಗಿ ಈ ಬಾರಿ ರಾಮೋತ್ಸವಕ್ಕೆ ಪರ್ಯಾಯವಾದಂಥ ಒಂದು ಸಂಗೀತೋತ್ಸವ, ಶಂಕರೋತ್ಸವ ಅಂತ ನಾನು ಇಷ್ಟಪಡ್ತೀನಿ, ಅದು ನಡ್ಕೊಂಡು ಬರ್ತಾ ಇದೆ. ಮತ್ತು ವಾಲಂಟಿಯರ್ಸ್, ಅದ್ಭುತವಾದಂಥ ವಾಲಂಟಿಯರ್ಸ್ ತಂಡ ಇದು ಮ್ಯಾನೇಜ್ ಮಾಡ್ತಾ ಇದೆ. ಒಂದು ರೀತಿ NGO ಥರ ನಡೆಯುತ್ತೆ. ಯಾರೂ ಪ್ರತಿಫಲಾಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ. 17-18 ಜನ ಬಂದು ವಾಲಂಟಿಯರ್ಸ್ ಸೇವೆ ಮಾಡ್ತಾರೆ. ಶಂಕರ ಮಠ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ. ಎಲ್ಲರೂ ಬಂದು ತಾಯಿ ಶಾರದೆ ಎಲ್ಲರಿಗೂ ಬೇಕು. ಜ್ಞಾನ ಯಾರಿಗೆ ಬೇಡ ಹೇಳಿ? ಜ್ಞಾನದಾತೆಯಾಗಿರ್ತಕ್ಕಂಥ ಶಾರದೆಯನ್ನು ಅನುಗ್ರಹ ಪಡೆಯೋದಕ್ಕೋಸ್ಕರ ಎಲ್ಲರೂ ತಮ್ಮ ತನು ಮನ ಧನ ಸಹಾಯವನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳಲ್ಲಿ ಮನವಿ ಮಾಡ್ತೀನಿ, ತಮ್ಮ ಕೈಲಾದ ತನುಮನ ಧನ ಸಹಾಯವನ್ನು ಸಹ ಶಂಕರ ಮಠಕ್ಕೆ ಈ ಒಂದು ಶರನ್ನವರಾತ್ರಿ ಸಂದರ್ಭದಲ್ಲಿ ಮಾಡೋದ್ರ ಮೂಲಕ ನಿಮ್ಮ ಒಂದು ಏಳಿಗೆ, ಸಮೃದ್ಧಿ, ಇರತಕ್ಕಂಥ ತೊಂದರೆ ತಾಪತ್ರೆಗಳೆಲ್ಲ ಪರಿಹಾರ ಆಗುತ್ತೆ. ತಾಯಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಧನ್ಯವಾದ ಚಂದ್ರಶೇಖರ್ ಅವರೇ. ಇದಿಷ್ಟು ನಾವು ಚಂದ್ರಶೇಖರ್ ಜೊತೆ ಈ ಶಂಕರ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ತಿಳಿಸುವಂಥ ಪ್ರಯತ್ನ ಮಾಡಿದ್ವಿ. ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಎಲ್ಲರೂ ಈ ಜಗನ್ಮಾತೆಯ ಕೃಷ್ಣವನ್ನು ಪಡೆದು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ.